ದೇಶದ ಪ್ರತಿಷ್ಠಿತ ಪರೀಕ್ಷೆಗಳಲ್ಲಿ ಒಂದಾದಂತಹ ಕ್ಲಾಟ್ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಎರಡನೆಯವರಾಗಿ ಮೈಸೂರಿನ ರೋಹನ್ ವೆಂಕಟೇಶ್ ಅವರು ಹೊರಹೊಮ್ಮಿದ್ದಾರೆ. ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಅತ್ಯುತ್ತಮ ಸಾಧನೆಯನ್ನು ಮಾಡಿರುವಂತಹ ರೋಹನ್ SLC ಪರೀಕ್ಷೆಯಲ್ಲಿ ಇಡೀ ಜಿಲ್ಲೆಗೆ ಪ್ರಥಮರಾಗಿದ್ದರು. ಅದೇ ರೀತಿ PUC ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮರಾಗಿದ್ದರು. ರೋಹನ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ರೋಹನ್ ಅವರ ಈಗ SLC ಪರೀಕ್ಷೆಯಲ್ಲಿ ಇಡೀ ಡಿಸ್ಟಿಕ್ಕಿಗೆ ಫಸ್ಟ್, PUCನಲ್ಲೂ ಕೂಡ ಇಡೀ ರಾಜ್ಯಕ್ಕೆ ಫಸ್ಟ್, ಈಗ ಕ್ಲಾಟ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಎರಡನೇವರಿಗೆ ಹೊರಹೊಮ್ಮಿದ್ದೀರಿ. ಹೆಂಗಿತ್ತು ಸರ್ ನಿಮ್ಮ ತರಬೇತಿ ಅಥವಾ ನಿಮ್ಮ ಸ್ಟಡೀಸ್ ಹೆಂಗಿತ್ತು? ಎಷ್ಟು ಗಂಟೆ ಓದ್ತಿದ್ರಿ? ಸರ್, ನನ್ನ ಪ್ರಿಪ್ರೇಷನ್ ಲಿಮಿಟೆಡ್ ಇತ್ತು ಸರ್, ಅಷ್ಟೊಂದು ಸ್ಟ್ರೆಸ್ಫುಲ್ ಆಗಿರ್ತಿರ್ಲಿಲ್ಲ. ಆ್ಯಂಡ್ ಬಟ್ ವೆಲ್ ಪ್ಲ್ಯಾಂಡ್ ಆಗಿತ್ತು ಅಂತ ಹೇಳ್ತೀನಿ ಸರ್. ಆ್ಯಂಡ್ ಫ್ರಮ್ ಸ್ಟಾರ್ಟಿಂಗ್ ಡೇಸ್ ಕೂಡ ಅದೇ ಎಷ್ಟು ಅಕಾಡೆಮಿಕಲಿ ಎಷ್ಟು ಫೋಕಸ್ ಇರಬೇಕು ಅಷ್ಟಿತ್ತು. ಆ್ಯಂಡ್ ಫ್ರೀ ಟೈಮು ಇತ್ತು, ಸೊ ಮೈಂಡ್ಗೆ ಒಂಚೂರು ಡೈವರ್ಷನು ಕೊಡ್ತಿದ್ದೆ ಆ್ಯಂಡ್ ರಿಲ್ಯಾಕ್ಸೇಷನು ಸಿಗ್ತಿತ್ತು. ಅಪಾರ್ಟ್ ಫ್ರಮ್ ದಟ್ 10th ಆರ್ PUCದು ಅದು ಸ್ಪೆಸಿಫಿಕ್ಕಾಗಿ ಸಿನ್ಸ್ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಇತ್ತು ಲೈಫಲ್ಲಿ, ಅದಕ್ಕೆ ಎಕ್ಸ್ಟ್ರಾ ಕಾನ್ಸಂಟ್ರೇಟ್ ಮಾಡಿದೆ, ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿದೆ. ಆ್ಯಂಡ್ ಇದು ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಫಾರ್ PG ಪೋಸ್ಟ್ ಗ್ರ್ಯಾಜುಯೇಷನ್ ಪರ್ಪಸ್ಸು. ಇದಕ್ಕೆ ಆ್ಯಕ್ಚುಲಿ ಅಷ್ಟೊಂದು ಎಫರ್ಟ್ ಹಾಕಿರಲಿಲ್ಲ. ಇದು ಜಸ್ಟ್ ಲೈಕ್ ದಟ್ ಒಂದು ಅಟೆಂಪ್ಟ್ ಮಾಡೋಣ ಅಂತಲೇ ಬರೆದಿದ್ದು. ಬಟ್ ಸಿಲೆಬಸ್ ಒಂದು ಸರಿ ನೋಡಿದ್ದೆ. ಸಿಲೆಬಸ್ಸು ನಾರ್ಮಲ್ ಲಾ ಪೇಪರ್ಸು, ಕಾನ್ಸ್ಟಿಟ್ಯೂಷನ್, ಎವಿಡೆನ್ಸ್ ಆ್ಯಂಡ್ ಏನು ಅಡ್ಮಿನಿಸ್ಟ್ರೇಟಿವ್ ಲಾ ಏನೇನು ಓದಿದ್ವಿ ಇನ್ 5 years ಲಾ ಕೋರ್ಸಲ್ಲಿ ಅದೇ ಇತ್ತು. ಸೊ ಒಂದು ಸರಿ ಅಟೆಂಪ್ಟ್ ಮಾಡಿ ನೋಡೋಣ. ಇಷ್ಟು 5 ವರ್ಷ ಅದರಲ್ಲೇ ಸತತವಾಗಿ ಇದ್ದೀನಿ, ಏನಾದ್ರು ನೋಡೋಣ ಹೆಂಗಿರುತ್ತೆ ಎಕ್ಸಾಮ್ ಅಂತ ಹಂಗೆ ಜಸ್ಟ್ ಲೈಕ್ ದಟ್ ಟ್ರೈ ಮಾಡಿದ್ದು. ಬಟ್ ಅದಕ್ಕೂ ಒಂದು ಅಂಥ ಏನು ಪ್ರಿಪ್ರೇಷನ್ ಆಗಿರಲಿಲ್ಲ. ಇದು 5 years ಅದಕ್ಕೆ ಪ್ರಿಪ್ರೇಷನ್ ಅಂತ ಹೇಳ್ತೀನಿ ಸರ್. ಎಷ್ಟು ಗಂಟೆ ಓದ್ತಿದ್ರಿ ಸರ್ ಪ್ರತಿದಿನ? ಪ್ರತಿದಿನ ಮೀನ್ಸ್ ಟಚ್ ಬಿಡ್ತಿರ್ಲಿಲ್ಲ ಸಬ್ಜೆಕ್ಟ್ದು, ಆಗಾಗ ಓದ್ತಿದ್ದೆ. ಬಟ್ ಅದೇ ಒಂಚೂರು ಟೆಕ್ಸ್ಟ್ ಬುಕ್ಸ್ ಎಲ್ಲ ಆ ಥರ ಗ್ಲಾನ್ಸ್ ಮಾಡ್ತಿದ್ದೆ. ಅದು ಎಕ್ಸಾಕ್ಟಾಗಿ ಅಂದರೆ ಒಂದು 2 hours ಆದರೂ ಮಿನಿಮಮ್ ಸುಮ್ಮನೆ ಗ್ಲಾನ್ಸ್ ಮಾಡ್ತಿದ್ದೆ ಸಬ್ಜೆಕ್ಟ್ಸ್ನ. ಬಿಕಾಸ್ ಲಾ ಅಂದರೆ ಬೆಳೀತಾನೆ ಇರುತ್ತೆ. ಆ್ಯಂಡ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಜ್ಮೆಂಟ್ಸ್ ಬರ್ತಾ ಇರುತ್ತೆ, ಕಾನೂನುಗಳು ಅಮೆಂಡ್ ಆಗ್ತಾ ಇರುತ್ತೆ. ಅದು ಅದೇ ಗ್ರೋ ಆಗ್ತಾ ಹೋಗುತ್ತೆ. ಸೊ ನಾವು ಅದ್ರ ಜೊತೆ ಗ್ರೋ ಆಗೋಷ್ಟು ಮಟ್ಟಿಗೆ ಅಷ್ಟು ರೇಂಜಲ್ಲಿ ಒಂಚೂರು ಓದ್ತಿದ್ದೆ ಸರ್. ಆ್ಯಂಡ್ ಆಗಲಿ ಎಷ್ಟು ಓದಿದ್ದೆ ಅಂದರೆ ಆಲ್ಮೋಸ್ಟ್ ಎಷ್ಟು ಓದಿದ್ದೆ ಅಷ್ಟರ ಜ್ಞಾಪಕ ಇರೋ ಥರ ಓದಿದ್ದೆ. ಸೊ ಮರಿತಾನೂ ಇರಲಿಲ್ಲ. ಆ್ಯಂಡ್ ಒಂದ್ಸರಿ ಗ್ಲಾನ್ಸ್ ಮಾಡಿದರೆ ವಾಪಸ್ ರಿವೈಸ್ ಆಗ್ತಿತ್ತು ಮೈಂಡ್ಗೆ. ಆ ಲೆವೆಲ್ ಎಲ್ಲ ಒಂಥರ ಕ್ಲಿಯರಾಗಿ ಮೈಂಡಲ್ಲಿ ಕೂರಿಸ್ತಿದ್ದೆ. ಸೊ ಅದು ಒಂಚೂರು ಹೆಲ್ಪ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಬ್ಜೆಕ್ಟ್ ನಾಲೆಜ್ ಬೆಳೆಸ್ತಾ ಹೋಗೋದು ಒಂದು ಮೇನ್ ಗೋಲ್ ಇತ್ತು. ಆ್ಯಂಡ್ ರೀಸೆಂಟ್ ಜಜ್ಮೆಂಟ್ಸ್ ಕೂಡ ಓದೋದು. ಲೈಕ್ ಜನಹಿತ್ ಅಭಿಯಾನ್ ಅಂತ ಒಂದು ಕೇಸ್ ಇತ್ತು ರಿಸರ್ವೇಷನ್ದು. ಆಮೇಲೆ ಸ್ಟೇಟ್ ಆಫ್ ಪಂಜಾಬ್ ವರ್ಸಸ್ ದಾವಿಂದರ್ ಸಿಂಗ್, ಅದು ರಿಸರ್ವೇಷನ್. ಈ ಥರ ಒಂದೊಂದಾಗಿ ಬೆಳೀತಾ ಹೋಗುತ್ತೆ ಕಾನ್ಸೆಪ್ಟು. ಒಂದೊಂದಾಗಿ ಹಂಗೆ ನಾವು ಎಷ್ಟು ಓದಿರ್ತೀವಿ 103rd ಅಮೆಂಡ್ಮೆಂಟ್ ಈಗ ರಿಸರ್ವೇಷನ್ ಬಗ್ಗೆ ಇದೆ. ಸುಮ್ಮನೆ ಒಂದು 2-3 ಜಜ್ಮೆಂಟ್ ಹೋದಾಗ ನಮ್ಮದೇ ಅದ್ರ ಸ್ಕೋಪು ಎಕ್ಸ್ಟ್ರಾ ಡೆವಲಪ್ ಆಗುತ್ತೆ. ಆ್ಯಂಡ್ ಅದೇ ಥರ ಭಾಳ ಇದೆ, ಎಷ್ಟೋ ಹಳೆ ಜಜ್ಮೆಂಟ್ಸ್ಗಳಿರುತ್ತೆ. ಸಂಜೀವ್ ಕೋಕ್ ಅಂತಿತ್ತು, ಮಿನರ್ವಾ ಮಿಲ್ಸ್ ಇತ್ತು. ಒಂದೊಂದು ಜಜ್ಮೆಂಟು ಮತ್ತೊಂದು ಜಜ್ಮೆಂಟ್ನ ಒಂದು ಎಕ್ಸ್ಪ್ಯಾಂಡ್ ಮಾಡುತ್ತೆ, ಇಲ್ಲ ಒಂದು ಅದ್ರದ್ದು ಮೀನಿಂಗ್ನ ಒಂಚೂರು ಕಮ್ಮಿ ಮಾಡುತ್ತೆ. ಈಗ ರೀಸೆಂಟ್ ಆಫ್ ಪ್ರಾಪರ್ಟಿ ಓನರ್ಸ್ ಅಸೋಸಿಯೇಷನ್ಸ್ ಅಂತ ಒಂದು ಜಜ್ಮೆಂಟ್ ಬಂತು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಅದು ಒಂದು ಹಳೆ ಜಜ್ಮೆಂಟ್ಸ್ನ ಒಂಚೂರು ಓವರ್ ರೂಲ್ ಮಾಡ್ತು. ಸೊ ಆ ಥರ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಅಪಾರ್ಟ್ ಫ್ರಮ್ ಟೆಕ್ಸ್ಟ್ ಬುಕ್ ಯಾವಾಗಲೂ ಅಪ್ಡೇಟ್ ಇರೋಲ್ಲ. ಒಂದು 5 years ಹಳೇದೇ ಇರುತ್ತೆ ಅಂದ್ಕೊಳ್ಳಿ. ಎಡಿಷನ್ ಅಪ್ಗ್ರೇಡ್ ಆಗಿ ಟೈಮ್ ತೊಗೊಳುತ್ತೆ. ಬಟ್ ಈ ಥರ ಜಜ್ಮೆಂಟ್ಸ್ನು ಪಕ್ಕದಲ್ಲಿ ಇಟ್ಕೊಂಡು ಓದಿದಾಗ ಒಂಚೂರು ಲಿಂಕ್ ಸಿಗುತ್ತೆ. ಆ್ಯಂಡ್ ಉದಾಹರಣೆನೂ ಸಿಗುತ್ತೆ ಓದೋದ್ರ ಜೊತೆಗೆ. ಬರೀ ಈಗ ಸಂವಿಧಾನದ ಸೆಕ್ಷನು, ಆರ್ಟಿಕಲ್ಸು ಅವ್ರ ಕಾನೂನು ಸೆಕ್ಷನ್ಸ್ ಎಲ್ಲ ಅಷ್ಟೇ ಈಸಿ ಆಗೋಲ್ಲ. ಒಂಚೂರು ಕೇಸಸ್ ಇದ್ದರೆ ಒಂಚೂರು ಓದೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಆ ಥರ ನನ್ನದೇ ಒಂದು ಇಂಟ್ರೆಸ್ಟ್ ಬೆಳೆಸ್ಕೊತಿದ್ದೆ, ಅದು ಅನುಕೂಲ ಆಯಿತು ಅಂತ ಹೇಳೋದು ಇಷ್ಟಪಡ್ತೀನಿ. SLC ಇಡೀ ಜಿಲ್ಲೆಗೆ ಪ್ರಥಮರಾಗಿದ್ರಿ, PUCಲಿ ಇಡೀ ರಾಜ್ಯಕ್ಕೆ. ಬಟ್ ಎಲ್ಲರೂ ಏನಂತಾರೆ, ಅತಿ ಹೆಚ್ಚು ಅಂಕ ತಗೊಂಡ್ರೆ ಸೈನ್ಸ್ ತಗೊಳ್ತಾರೆ. ಯೂಶ್ವಲಿ MBBS ಓದಬೇಕು, ಅಥವಾ ಇದ್ರ ಜೊತೆಗೆ ಎಂಜಿನಿಯರಿಂಗ್ ಓದಬೇಕು, ಸೈಂಟಿಸ್ಟ್ ಆಗಬೇಕು, ಅಥವಾ ಈ ಥರದ ಕನಸು ಇರುತ್ತೆ. ನಿಮ್ಗೆ ಯಾಕೆ ಲಾ ಮಾಡಬೇಕು ಅಂತ ಕನಸು ಬಂತು ಅಂತ? ಇನಿಷಿಯಲಿ ಲಾ ಅಂದರೆ ಅಫ್ಕೋರ್ಸ್ ತಂದೆ ಕೂಡ ಲಾಯರ್ ಇದ್ದಾರೆ. ಆ್ಯಂಡ್ ಮನೆಯಲ್ಲಿ ಒಂಥರ ಲಾದು ಎನ್ವಿರಾನ್ಮೆಂಟ್ ಇತ್ತು, ಅದು ತಕ್ಕ ಮಟ್ಟಕ್ಕೆ ಒಂಚೂರು ಇನ್ಫ್ಲೂಯೆನ್ಸ್ ಮಾಡ್ತು ನಾನು. ಆ್ಯಂಡ್ ಸೆಕೆಂಡು ಸೈನ್ಸ್ ಓದ್ತಿದ್ದೆ. ಆ್ಯಂಡ್ ಸೈನ್ಸ್ ಅದು ಸೆಕೆಂಡ್ ಫೀಲ್ಡಿಂದಾಗ ಒಂಥರ ಡಿಸಿಷನ್ ಮೇಕಿಂಗ್ ಸ್ಟೇಜ್, ಯಾವ ಫೀಲ್ಡಿಗೆ ಇಳಿತೀನಿ ಅಂತ. ಆ್ಯಂಡ್ ಲಾ ಆ್ಯಸ್ ಅ ಪ್ರೊಫೆಷನ್ ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಪ್ರೊಫೆಷನ್ ಅಂದ್ರೇ ಇದೊಂಥರ ನಾವು ವರ್ಕ್ ಮಾಡಲ್ಲ, ನಮ್ಮ ತಲೆ ವರ್ಕ್ ಮಾಡಿಸ್ತೀವಿ. ಅಂಥ ಪ್ರೊಫೆಷನ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಅಂಥದ್ರಲ್ಲಿ ಹುಡುಕ್ತಾ ಹೋದಾಗ ಲಾ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಬಿಕಾಸ್ ಒಂಥರ ಲೀಗಲ್ ಪ್ರೊಫೆಷನ್ ಅಂದರೆ ಒಂಥರ ಪ್ರೊಫೆಷನ್ ಅಂದ್ರೇ ಅದು ಒಂಥರ ಕಮ್ಯುನಿಟಿಲೇ ಒಂಥರ ಅಪ್ಪರ್ ನೇಮ್ ಇರೋ ಥರ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಬ್ರೈನ್ ಯೂಸ್ ಮಾಡೋಕ್ಕೆ ಪ್ರೊಫೆಷನ್ ಇದು. ಸೊ ಆ ಮಟ್ಟ ಅದು ಒಂದು ತುಂಬ ಇಷ್ಟ ಆಗಿದ್ದು ಫೀಚರ್ಸ್ ನನಗೆ. ಸೊ ಅದೇ ಲಾನೇ ಪರ್ಸ್ಯೂ ಮಾಡೋಣ ಅಂತ ಕ್ಯಾರಿ ಫಾರ್ವರ್ಡ್ ಆಗಿದ್ದು. ತುಂಬ ಜನ ಈ ರೀತಿ ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡಾಗ ಅಥವಾ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದಾಗ ತನ್ನ ಕನಸೇನಂತ ಕೇಳಿದ್ರೆ IAS ಆಗಬೇಕು, IPS ಆಗಬೇಕು, KS ಆಗಬೇಕು, DC ಆಗಬೇಕು, ಈ ಥರದ್ದೆಲ್ಲ ಕನಸುಗಳನ್ನ ಹೇಳ್ತಾರೆ. ಬಟ್ ಲಾ ಆಗಿ ಏನಾಗಬೇಕು ಅಂತ ನೀವು
ಸದ್ಯಕ್ಕೆ ಲಾಲ್ ತೊಡಗಿಸ್ಕೊಂಡಿದ್ದೀನಿ ಆ್ಯಂಡ್ LLM ಕೂಡ ಮಾಡ್ತೀನಿ ಫರ್ದರ್ ಆ್ಯಂಡ್ ಬಟ್ ಸೈಡಲ್ಲಿ ನನ್ನ ಡ್ರೀಮು ಇದೆ ದಟ್ ಅದು UPSC ಬರೀಬೇಕು ಅಂತ. ಅದು ಒಂದು ಡ್ರೀಮ್ ಇದೆ ನನಗೆ. ಅದನ್ನು ಅಚೀವ್ ಮಾಡೋಕ್ಕೆ ನನ್ನ ಗೋಲ್ ಆ ಡೈರೆಕ್ಷನ್ ಹೋಗಲಿ ಅಂತ ಅದು ನನ್ನ ಆಸೆ ಇದೆ. ಮೀನ್ಸ್ ಈಗ ಒಂದು ವೇಳೆ UPS ಪಾಸ್ ಆದರೆ UPSಗೆ ಹೋಗ್ತೀರಾ ಅಥವಾ ಲಾ ಪ್ರಾಕ್ಟೀಸ್ ಮಾಡ್ತೀರಾ ಹೇಗೆ? ಇಲ್ಲ UPSC ಉಳ್ಕೊತೀನಿ ಬಿಕಾಸ್ ಅದು ಡ್ರೀಮ್. ಇದು ಫಾರ್ ಎಜುಕೇಷನ್ ಆ್ಯಂಡ್ ಅಕಾಡೆಮಿಕ್ ಗ್ರೋತ್. ಸೊ ನನ್ನ ಡ್ರೀಮ್ನ ಪರ್ಸ್ಯೂ ಮಾಡೋದು ಅದು ನನ್ನ ಫೋಕಸ್ ಇದೆ. ಸೊ ಅದಕ್ಕೆ ಶಿಫ್ಟ್ ಆಗ್ತೀನಿ ಆಗ. ಬಟ್ ಇಲ್ಲಿ ಕಲ್ತಿರೋ ನಾಲೆಜ್ನ ಅಲ್ಲಿ ಉಪಯೋಗಿಸ್ತೀನಿ ಅಂತ ಹೇಳ್ತೀನಿ. ಈ ರೀತಿ ಅಂದರೆ ಇಷ್ಟೆಲ್ಲ ಅಚೀವ್ಮೆಂಟ್ ಸಾಧನೆ ಇದೆಯಲ್ಲ ಎಜುಕೇಷನಲ್ಲಿ, ಬೇರೆ ಹುಡುಗರುಗಳಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಿ ಈಗ ಓದ್ತಿರೋಂಥ ಹುಡುಗರುಗಳಿಗೆ? ಓದ್ತಿರೋರಿಗೆ ಏನಿಲ್ಲ, ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಮೋಟಿವೇಟೆಡ್ ಅಂತೀನಿ. ಆ್ಯಂಡ್ ಮೋಟಿವೇಶನ್ ಅಂದರೆ ನೀವು ಯಾಕೆ ಓದ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಿರಬೇಕು ಆ್ಯಂಡ್ ಹಾರ್ಡ್ ವರ್ಕ್ ಮಾಡಲೇಬೇಕು. ಆ್ಯಂಡ್ ಡೈರೆಕ್ಟಾಗಿ ಏನು ಓದೋದು ನಮಗೇನು ಡೈರೆಕ್ಟಾಗಿ ಒಂಥರ ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಆಗಲ್ಲ. ಸಮ್ ವಿ ಹ್ಯಾವ್ ಟು ಡೆವಲಪ್ ದಟ್ ಓನ್ ಇಂಟ್ರೆಸ್ಟ್ ಆ್ಯಂಡ್ ಸಮ್ ಫೋಕಸ್ ಇಟ್ಕೋಬೇಕು, ಸಮ್ ಡೆಡಿಕೇಶನ್ ಇಟ್ಕೋಬೇಕು ಆ್ಯಂಡ್ ಒಂದು 3-4 ಗೋಲ್ ಇಟ್ಕೊಂಡ್ರೆ ಅದೇ ಒಂದು ತನಗೆ ನಮ್ಮನ್ನೇ ಕರ್ಕೋಗಿ. ಯಾರನ್ನ ಸರ್ ಸಾಧನೆಗೆ ತುಂಬ ಜನ ಇದ್ದಾರೆ ಸರ್, ಬಿಕಾಸ್ ನಮ್ಮ ವೆಲ್ ವಿಷರ್ಸ್ ಯಾವಾಗಲೂ ಇರ್ತಾರೆ ಆ್ಯಂಡ್ ಅವ್ರದ್ದು ಮೋಟಿವೇಶನ್ ಇದ್ದೇ ಇರುತ್ತೆ. ಅದು ನಮಗೂ ಒಂಥರ ಎಕ್ಸ್ಟ್ರಾ ಪುಷ್ ಇದ್ದಂಗೆ ಲೈಫಲ್ಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಪೇರೆಂಟ್ಸ್ದು ಇದ್ದೇ ಇರುತ್ತೆ, ಅದು ಇಗ್ನೋರ್ ಮಾಡೋಕ್ಕೂ ಆಗಲ್ಲ, ಹೇಳ್ದೇನು ಇರೋಕ್ಕೂ ಆಗಲ್ಲ. ಆ್ಯಂಡ್ ಫೈನಲಿ ಅದು ನನ್ನ ಮೇಲೆ ಬರುತ್ತೆ. ಸೊ ನಂದು ಸತತ ಪ್ರಯತ್ನ ಅದೇ ಕಾರಣ ಅಂತೀನಿ ಸರ್. ಥ್ಯಾಂಕ್ ಯು. ಇದಿಷ್ಟು ರೋಹನ್ ಮನದಾಳದ ಮಾತು. ಕ್ಲಾಟ್ ಪರೀಕ್ಷೆ ಅಷ್ಟೇ ಅಲ್ಲ, ನನ್ನ ಮುಂದಿನ ಗೋಲ್ ಇರೋದು IAS ಪರೀಕ್ಷೆಯನ್ನು ಎದುರಿಸೋದು, ಅಂದರೆ UPSC ಪರೀಕ್ಷೆನ ಎದುರಿಸೋದು, ಅದರಲ್ಲಿ ಯಶ ಕಾಣೋದು. ಆ ನಿಟ್ಟಿನಲ್ಲಿ ನಾನು ನಿರಂತರ ಶ್ರಮವನ್ನು ವಹಿಸ್ತಿದ್ದೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಮತ್ತು ಕ್ಲಾಟ್ ಪರೀಕ್ಷೆಗೆ ತಯಾರಾಗದಿರೋ ಜೊತೆಗೆ ಬೇರೆ ಬೇರೆ ಪರೀಕ್ಷೆಗಳಿಗೆ ತಯಾರಾಗ್ತಿರೋ ಕೂಡ ಕಠಿಣ ಶ್ರಮದಿಂದ ಓದಿ ಮತ್ತು ತಮ್ಮ ಬ್ರೈನನ್ನು ಬಳಸಿ ಅನ್ನೋ ಕಿವಿ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.